ನಮಸ್ಕಾರ ಗೆಳೆಯರೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಗೆ ಯಾವ್ಯಾವ ಬಣ್ಣ ಬಳಿದರೆ ಒಳ್ಳೆಯದು ಅಂತ ನೋಡೋಣ ಬನ್ನಿ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಗೋಡೆಗಳ ಬಣ್ಣಗಳು ಮನೆಯ ಸದಸ್ಯರ ಮೇಲೆ ಪ್ರಭಾವ ಬೀರುತ್ತವೆ. ಪೂಜಾ ಕೋಣೆಗೆ ಹಳದಿ, ನೀಲಿ ಅಥವಾ ಕಿತ್ತಳೆ, ಅಡುಗೆ ಮನೆಗೆ ಕೆಂಪು, ಕಿತ್ತಳೆ, ನೀಲಿ ಅಥವಾ ತಿಳಿ ಹಸಿರು, ಮಲಗುವ ಕೋಣೆಗೆ ಗುಲಾಬಿ ಅಥವಾ ನೀಲಿ ಮತ್ತು ಸ್ನಾನಗೃಹಕ್ಕೆ ಬಿಳಿ ಬಣ್ಣಗಳು ಶುಭಕರ. ಗಾಢ ಬಣ್ಣಗಳನ್ನು ತಪ್ಪಿಸುವುದು ಉತ್ತಮ. ಸರಿಯಾದ ಬಣ್ಣ ಆಯ್ಕೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ. ವಾಸ್ತುಶಾಸ್ತ್ರದಲ್ಲಿ ಮನೆಗೆ ಸಂಬಂಧಿಸಿದಂತೆ ಹಲವು ವಿಧದ ನಿಯಮಗಳನ್ನು ನೀಡಲಾಗಿದೆ. ಅವುಗಳನ್ನು ಅನುಸರಿಸುವುದರಿಂದ ವ್ಯಕ್ತಿಯ ಜೀವನದಿಂದ ಅನೇಕ ರೀತಿಯ ಕಷ್ಟಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ. ಅದರಂತೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಗೋಡೆಗಳ ಬಣ್ಣವು ವ್ಯಕ್ತಿಯ ಅದೃಷ್ಟ ಮತ್ತು ಕರ್ಮಕ್ಕೆ ಸಂಬಂಧಿಸಿದೆ. ಮನೆಯ ಗೋಡೆಗಳ ಬಣ್ಣವು ವ್ಯಕ್ತಿಯ ಜೀವನದ ಮೇಲೂ ಪರಿಣಾಮ ಬೀರುತ್ತದೆ. ಗೋಡೆಗಳ ಬಣ್ಣವು ಸರಿಯಾಗದಿದ್ದರೆ ಅದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಅದು ತಪ್ಪಾಗಿದ್ದರೆ ನೀವು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಆದ್ದರಿಂದ ಮನೆಗೆ ಬಣ್ಣ ಬಳಿಯುವಾಗ ವಾಸ್ತುಶಾಸ್ತ್ರವನ್ನು ಗಮನದಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ. ನಂಬಿಕೆಗಳ ಪ್ರಕಾರ ಮನೆಗೆ ಬಣ್ಣ ಹಾಕುವಾಗ ಸರಿಯಾದ ಬಣ್ಣಗಳನ್ನು ಆಯ್ಕೆ ಮಾಡುವುದು ಬಹಳ ಮುಖ್ಯ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಗೋಡೆಗಳು ಯಾವ ಬಣ್ಣದಲ್ಲಿರಬೇಕೆಂಬುದನ್ನು ಇಲ್ಲಿ ನೋಡೋಣ ಬನ್ನಿ. ವಾಸ್ತುಶಾಸ್ತ್ರದ ಪ್ರಕಾರ ಪೂಜಾ ಕೋಣೆಯ ಗೋಡೆಗಳ ಬಣ್ಣ ಯಾವಾಗಲೂ ಹಳದಿ, ನೀಲಿ ಅಥವಾ ಕಿತ್ತಳೆಯಾಗಿರಬೇಕು. ಪೂಜಾ ಕೋಣೆಯಲ್ಲಿ ಈ ಬಣ್ಣವನ್ನು ಬಳಸುವುದರಿಂದ ಧನಾತ್ಮಕ ಶಕ್ತಿ ನೆಲೆಸುತ್ತದೆ ಎಂದು ನಂಬಲಾಗಿದೆ. ಇದರಲ್ಲಿ ಕಪ್ಪು ಬಣ್ಣ ಅಥವಾ ಕಪ್ಪು ಬಣ್ಣದ ವಸ್ತುಗಳನ್ನು ಪೂಜಾ ಕೋಣೆಯಲ್ಲಿ ಬಳಸಬಾರದು ಎಂಬುದು ಯಾವಾಗಲೂ ನೆನಪಿನಲ್ಲಿಡಿ. ಧಾರ್ಮಿಕ ಆಚರಣೆಗಳಲ್ಲಿ ಕಪ್ಪು ಬಣ್ಣವನ್ನು ಅಶುಭವೆಂದು ಪರಿಗಣಿಸಲಾಗಿದೆ. ಅಡುಗೆ ಕೋಣೆ. ಅಡುಗೆ ಕೋಣೆ ಕೆಂಪು, ಕಿತ್ತಳೆ, ನೀಲಿ ಅಥವಾ ಹಸಿರು ಬಣ್ಣವನ್ನು ಚಿತ್ರಿಸಲು ಯಾವಾಗಲೂ ಸರಿಯಾಗಿ ಪರಿಗಣಿಸಲಾಗುತ್ತದೆ. ಅಡುಗೆ ಮನೆಯಲ್ಲಿ ಈ ಬಣ್ಣಗಳನ್ನು ಬಳಸುವುದರಿಂದ ಗೃಹಿಣಿಯ ಮನಸ್ಥಿತಿ ಯಾವಾಗಲೂ ಉತ್ತಮವಾಗಿರುತ್ತದೆ ಎಂದು ನಂಬಲಾಗಿದೆ. ಇದಲ್ಲದೆ ಮನೆಯ ಊಟದ ಕೋಣೆಗೆ ನೀಲಿ, ಗುಲಾಬಿ ಅಥವಾ ಹಳದಿ ಬಣ್ಣ ಬಳಿಯಬೇಕು. ಸ್ನಾನಗೃಹ ಮತ್ತು ಶೌಚಾಲಯಕ್ಕೆ. ವಾಸ್ತುಶಾಸ್ತ್ರದ ಪ್ರಕಾರ ಸ್ನಾನಗೃಹಗಳು ಮತ್ತು ಶೌಚಾಲಯಗಳಲ್ಲಿ ಬಿಳಿ ಬಣ್ಣವನ್ನು ಬಳಸುವುದು ಯಾವಾಗಲೂ ಸರಿ ಎಂದು ಪರಿಗಣಿಸಲಾಗಿದೆ. ಮಲಗುವ ಕೋಣೆ. ವೈವಾಹಿಕ ಜೀವನದಲ್ಲಿ ಸಂತೋಷಕ್ಕಾಗಿ ಮಲಗುವ ಕೋಣೆ ಗೋಡೆಗಳನ್ನು ಯಾವಾಗಲೂ ಗುಲಾಬಿ, ತಿಳಿ ನೀಲಿ, ನೀಲಿ ಅಥವಾ ಹಸಿರು ಬಣ್ಣವನ್ನು ಬಳಿಯಬೇಕು. ಇದರಿಂದ ದಾಂಪತ್ಯದಲ್ಲಿ ಸದಾ ಖುಷಿ ನೆಲೆಸಿರುತ್ತದೆ ಎಂದು ನಂಬಲಾಗಿದೆ. ಅಧ್ಯಯನ ಕೊಠಡಿ. ಮನೆಯ ಅಧ್ಯಯನ ಕೊಠಡಿಗೆ ಕೆಂಪು, ಗುಲಾಬಿ, ನೀಲಿ ಅಥವಾ ಹಸಿರು ಬಣ್ಣ ಬಳಿಯುವುದು ಸೂಕ್ತ ಎಂದು ನಂಬಲಾಗಿದೆ. ಈ ಬಣ್ಣಗಳು ಮಕ್ಕಳ ಮೆದುಳಿನ ಮೇಲೆ ಉತ್ತಮ ಪರಿಣಾಮ ಬೀರುತ್ತವೆ. ಇದು ಮಕ್ಕಳ ದಕ್ಷತೆಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಯಾವ ಬಣ್ಣ ಬಳಸಬಾರದು. ವಾಸ್ತುಶಾಸ್ತ್ರದಲ್ಲಿ ಗಾಢವಾದ ಬಣ್ಣಗಳನ್ನು ಬಳಸುವುದು ಸರಿಯಲ್ಲ. ಈ ಬಣ್ಣಗಳು ಆಕ್ರಮಣಶೀಲತೆಯನ್ನು ಸಂಕೇತಿಸುತ್ತವೆ. ಆದ್ದರಿಂದ ಈ ಬಣ್ಣಗಳನ್ನು ಬಳಸುವುದು ತ್ಯಜಿಸಬೇಕು. ತಿಳಿ ಬಣ್ಣಗಳು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಕೆಲಸ ಮಾಡುತ್ತವೆ. ತಿಳಿ ಬಣ್ಣಗಳು ಶಾಂತತೆಯನ್ನು ಸಂಕೇತಿಸುತ್ತವೆ ಎಂದು ನಂಬಲಾಗಿದೆ.